ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಗೃಹಲಕ್ಷ್ಮಿ 2,000 ರೂಪಾಯಿ ಹಣವನ್ನು ಏನು ಪಡೆದುಕೊಳ್ತಾ ಇದ್ದೀರಾ ಮಹಿಳೆಯರು, ಸೊ ಅವ್ರಿಗೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಖಡಕ್ಕಾಗಿ ಒಂದು ಎಚ್ಚರಿಕೆ ವಾರ್ನಿಂಗನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಕೆಲವೊಂದು ಮಹಿಳೆಯರು ಕೆಲವೊಂದು ಮಿಸ್ಟೇಕ್ಸ್ನ ಜಾಸ್ತಿ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ಏನು ಖಡಕ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ, ಸೊ ಏನು ತಪ್ಪಾಗಿದೆ ಅಂತ ನಾನು ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆಯೇ ಯಾರಿಗೆಲ್ಲ ಹಣ ಬಂದಿಲ್ಲ, ಸೊ ಇನ್ನೂ ಕೂಡ 8ನೇ ಕಂತಿನ ಹಣ ಬಂದಿಲ್ಲ, 7ನೇ ಕಂತಿನ ಹಣ ಬಂದಿಲ್ಲ, ಸೊ ಅಂಥವ್ರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಅದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ, ಜೊತೆಗೆ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಫ್ರೆಂಡ್ಸ್, ಇದೀಗ ತಾನೇ ಬಂದಿರುವಂತಹ ಒಂದು ಕರ್ನಾಟಕ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಒಂದು ಅಪ್ಡೇಟ್, ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ಏನು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆದುಕೊಳ್ತಿರುವಂತಹ ಮಹಿಳೆಯರಿಗೆ ಏನು ಎಚ್ಚರಿಕೆಯನ್ನು ನೀಡಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಇವಾಗ ಕೆಲವೊಬ್ರಿಗೆ ಏನಾಗಿದೆ ಅಂತ ಅಂದರೆ 5ನೇ ಕಂತಿನ ಹಣದವರೆಗೂ ಬಂದುಬಿಟ್ಟು ಸ್ಟಾಪ್ ಆಗಿದೆ, ಕೆಲವೊಬ್ಬರಿಗೆ 6, 7ನೇ ಕಂತಿನ ಹಣದವರೆಗೂ ಬಂದು ಸ್ಟಾಪ್ ಆಗಿದೆ. ಸೊ ಅಂಥವ್ರು ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇವಾಗ ಒಂದು ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ರು ಒಂದು ತಿಂಗಳಲ್ಲಿ ಅಂತ ಅಂದರೆ 10 ದಿನದ ಒಳಗಡೆ ಅಷ್ಟು ಜನಕ್ಕೆ ಬಂದರೆ ಇನ್ನು 20ನೇ ತಾರೀಕಿನ ಒಳಗಡೆ ಇನ್ನು ಕೆಲವರಿಗೆ ಬರುತ್ತೆ. ಸೊ ಈ ರೀತಿ 10-15 ದಿನಕ್ಕೊಂದು ಸಲ ಡಿವೈಡ್ ಮಾಡಿಬಿಟ್ಟು ಇಷ್ಟಿಷ್ಟು ಜನಕ್ಕೆ ಅಂತ ಹಂತವಾಗಿ ಅವರು ಹಣವನ್ನು ಬಿಡುಗಡೆ ಮಾಡ್ತಾರೆ. ಸೊ ಹಾಗಾಗಿ ನಿಮ್ಮ ಡೇಟಾ ಕಂಪ್ಲೀಟಾಗಿ ಅವ್ರ ಹತ್ರ ಇರುತ್ತೆ. 5ನೇ ಕಂತಿನವರೆಗೂ ಹಣ ಬಂದಿದೆ ಅಂತ ಅಂದರೆ ಸೊ ಇನ್ನು ಮಿಕ್ಕಿರುವಂತಹ ಕಂತಿನ ಹಣ ಜಮಾ ಆಗಿದೆಯಾ ಇಲ್ವಾ ಅನ್ನೋದು ಅವ್ರ ಹತ್ರ ಇರುತ್ತೆ. ಸೊ ಅದನ್ನು ವೆರಿಫೈ ಮಾಡಿಬಿಟ್ಟು ನಿಮಗೆ ಹಣವನ್ನು ಜಮಾ ಮಾಡ್ತಾರೆ. ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು 8ನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ಕೆಲವೊಬ್ಬರು ಹೇಳ್ತಿರ್ತಾರೆ. ಸೊ ಇನ್ನೂ ಕೂಡ ಎಲೆಕ್ಷನ್ ಆಗೋವರೆಗೂ ಕೂಡ ಟೈಮ್ ಇದೆ. ಸೊ ಅದರೊಳಗಡೆ ನಿಮ್ಮೆಲ್ಲರ ಖಾತೆಗೂ ಕೂಡ ಪ್ರೋಸೆಸ್ ಅತಿ ಫಾಸ್ಟಾಗಿ ಮಾಡ್ತಿದ್ದಾರೆ ಸ್ವಲ್ಪ. ಸೊ ಹಾಗಾಗಿ ಎಲ್ರಿಗೂ ಕೂಡ ಜಮಾ ಮಾಡ್ತಾರೆ, ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇವಾಗ ಮೇಯ್ನ್ ಟಾಪಿಕ್ಕಿಗೆ ಬರೋದಾದರೆ ಇವಾಗ ಮಹಿಳೆಯರಿಗೆ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಅಂತ ಹೇಳಿದೆ. ಸೊ ಯಾಕೆ ಅಂತ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಅಂದರೆ ನನ್ನ ಬ್ಯಾಂಕ್ ಅಕೌಂಟ್ ಬಂದುಬಿಟ್ಟು ಯೂನಿಯನ್ ಬ್ಯಾಂಕ್ ಅಕೌಂಟ್ ಆಗಿರುತ್ತೆ. ಸೊ ಇನ್ನೊಬ್ರದ್ದು ಬಂದುಬಿಟ್ಟು SBI ಬ್ಯಾಂಕ್ ಅಕೌಂಟ್ ಆಗಿರುತ್ತೆ. ಸೊ SBI ಅಕೌಂಟು ಹೊಂದಿರೋರಿಗೆ 10ನೇ ತಾರೀಕಿನ ಒಳಗಡೆನೇ ಅಮೌಂಟ್ ಬರ್ತಾ ಇದೆ. ಸೊ ಅವ್ರ ಖಾತೆಗೆ ಫಾಸ್ಟಾಗಿ ಬರ್ತಿದೆ. ಸೊ SBIಯಲ್ಲಿ ಓಪನ್ ಮಾಡಿಸಿದ್ದಾರೆ. ಸೊ ನಂದು ಯೂನಿಯನ್ ಬ್ಯಾಂಕ್ ಆಗಿರೋದ್ರಿಂದ 20ನೇ ತಾರೀಕಾದರೂ ಕೂಡ ಅಮೌಂಟ್ ಬರ್ತಿಲ್ಲ, ಸೊ ಲೇಟ್ ಆಗ್ತಿದೆ. ಸೊ ಈ ರೀತಿ ಕೆಲವೊಂದು ಮಹಿಳೆಯರಿಗೆ ಮೈಂಡ್ ಸೆಟ್ಟಲ್ಲಿ ಕೂತ್ಕೊಂಡಿರೋ ಕಾರಣಕ್ಕಾಗಿ ಏನು ಮಾಡ್ತಿದ್ದಾರೆ, ತಮ್ಮ ಏನು ಅರ್ಜಿಯನ್ನು ಸಲ್ಲಿಸಿದ್ರು ಆವಾಗ ಏನು ಬ್ಯಾಂಕ್ ಅಕೌಂಟ್ಗಳನ್ನು ಕೊಟ್ಟಿದ್ರು, ಸೊ ಹಾಗಾಗಿ SBIಗೆ ಫಾಸ್ಟಾಗಿ ಬರುತ್ತಲ್ಲ ಅಂತ SBIಯಲ್ಲಿ ಅಕೌಂಟನ್ನು ಓಪನ್ ಮಾಡಿಸಿ ಅದಾದಮೇಲೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಆ್ಯಡ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಮಾಡೋದ್ರಿಂದ ನಿಮಗೇ ತೊಂದರೆ ಆಗುತ್ತೆ. ಯಾಕೆ ಅಂತ ಅಂದರೆ ನೀವು SBIಯಲ್ಲಿ ಓಪನ್ ಮಾಡಿಸಿದ್ರು ಮತ್ತೆ ನೀವು KYCಯನ್ನು ಮಾಡಿಸ್ಬೇಕು, ಅದಾದಮೇಲೆ ನೀವು ಫೋನ್ ನಂಬರನ್ನು ಆ್ಯಡ್ ಮಾಡಬೇಕು, ಅದು ರಿಮೂವ್ ಮಾಡಬೇಕು, ಇದು ರಿಮೂವ್ ಮಾಡಬೇಕು ಅಂತ ತುಂಬ ಟೆನ್ಷನ್ಸ್ ಆಗಿರುತ್ತೆ. ಯಾಕೆ ಅಂತಂದರೆ ನಿಮಗೆ 10 ದಿನ ಲೇಟಾಗೇ ಬರಲಿ ಬಿಡ್ರಿ, ಅಮೌಂಟ್ 10 ದಿನ ಲೇಟಾಗಿ ಬಂದರೂ ಪರವಾಗಿಲ್ಲ. ಸೊ ನೀವು ಹಣ ಬರ್ತಿದೆಯಾ, ಸೊ ಅದಕ್ಕೆ ಖುಷಿ ಪಡಿ. ನೀವೇನಾದರೂ ಒಂದು ವೇಳೆ ಅವರಿಗೆ ಫಾಸ್ಟಾಗಿ ಬರ್ತಿದೆ, ನಮಗೆ ಫಾಸ್ಟಾಗಿ ಬರ್ತಿಲ್ಲ ಅಂತ ನೀವೇನಾದರೂ ಅಕೌಂಟನ್ನು ಚೇಂಜ್ ಮಾಡಿಸೋದಕ್ಕೆ ಹೋದರೆ ತುಂಬಾ ತೊಂದರೆ ಆಗುತ್ತೆ. ಅದೇನಾದರೂ ಅಪ್ಡೇಟ್ ಕೇಳಿಕೊಂಡು ಇನ್ನೂ ಸ್ವಲ್ಪ ಜಾಸ್ತಿ ದಿನ ತೆಗೆದುಕೊಂಡ್ರೆ ಬರ್ತಿರೋಂತಹ ಅಮೌಂಟು ಕೂಡ ಲೇಟ್ ಆಗುತ್ತೆ, ಡಿಲೇ ಆಗುತ್ತೆ. ಸೊ ಹಾಗಾಗಿ ಯಾರೂ ಕೂಡ ಕೊಟ್ಟಿರುವಂತಹ ಅಕೌಂಟ್ಗಳನ್ನು ಚೇಂಜ್ ಮಾಡೋದಕ್ಕೆ ಹೋಗಬೇಡಿ. ಸೊ ಈ ರೀತಿಯಾದಂತಹ ಒಂದು ಮಾಹಿತಿಯನ್ನು ಸರ್ಕಾರದವರು ಹೇಳಿರುವಂಥದ್ದು. ಮಹಿಳೆಯರು ಆಲ್ರೆಡಿ ಎಷ್ಟೊಂದು ಜನ ಚೇಂಜ್ ಮಾಡಿಸಿದಾರಂತೆ. ಸೊ ಹಾಗಾಗಿ ಇನ್ನು ಮುಂದೆ ಯಾರಾದರೂ ಮಾಡಿಸ್ಬೇಕು ಅಂತ ನೀವು ಮೈಂಡ್ ಸೆಟ್ಟಲ್ಲಿ ಅಂದ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಚೇಂಜ್ ಮಾಡಿಸ್ಬೇಡ್ರಿ. ನಿಮ್ಮ ಖಾತೆಗೆ ಹಣ ಬರ್ತಿದೆಯಾ, ಬರುತ್ತೆ, 2 ದಿನ ಲೇಟ್ ಆದರೂ ಪರವಾಗಿಲ್ಲ, ನಿಮ್ಮ ಖಾತೆಗೆ ಹಣ ಬರುತ್ತೆ. ಸೊ ಹಾಗಾಗಿ ಯಾರೂ ಕೂಡ ಚೇಂಜ್ ಮಾಡಿಸೋದಕ್ಕೆ ಹೋಗಬೇಡಿ. ಸೊ ನೀವೇನಾದರೂ ಅಂದ್ಕೊಂಡಿದ್ರೆ ಇನ್ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಚೇಂಜ್ ಮಾಡಿಸ್ಬೇಡಿ. ಸೊ ಈ ರೀತಿಯಾದಂತಹ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಸೊ ಡಿಲೇ ಆಗುತ್ತೆ, ಆಮೇಲೆ ನೀವು ಸರ್ಕಾರದ ಮೇಲೆ ಆರೋಪ ಮಾಡ್ತೀರಾ ಅಂತ ಸರ್ಕಾರದವರು ಹೇಳಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ನೀವು ಚೇಂಜ್ ಮಾಡೋದನ್ನು ಮೈಂಡ್ ಸೆಟ್ಟನ್ನು ಕಡಿಮೆ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಚೇಂಜ್ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ ಆಗಿ ಹಣ ಬರೋದು ತುಂಬಾ ಡಿಲೇ ಆಗುತ್ತೆ. ಸೊ ಈ ರೀತಿಯಾದಂಥ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.